Hello all, welcome back to the channel. So in the series of International Financial Management, next let's solve 2022 paper. I think 2000, take out 2021 paper. Under that let's solve 7th question. ಸೊ ಈ ಥರ ಫಾರ್ವರ್ಡ್ ರೇಟ್ ಪ್ರೀಮಿಯಮ್ಸು ಡಿಸ್ಕೌಂಟ್ಸ್ ಆ್ಯನ್ಯುವಲ್ ಪ್ರೀಮಿಯಮ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ರಿಪೀಟೆಡ್ ದಿಸ್ ಕೈಂಡ್ ಆಫ್ ಕ್ವಶನ್ ಇನ್ 2 years 22 and 21. ಐ ಥಿಂಕ್ ರಿಪೀಟೆಡ್ ಕ್ವಶನ್ಸ್ ಆ್ಯಂಡ್ ಆಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವ್ದು ರಿಪೀಟ್ ಆಗಿದೆಯೋ ಫಸ್ಟ್ ಅದನ್ನು ಫೋಕಸ್ ಮಾಡಿ. ಸೊ ಲೆಟ್ ಸಾಲ್ವ್ ಆಲ್ ದ ರಿಪೀಟೆಡ್ ಒನ್ಸ್. ಸೊ ಇದರಲ್ಲಿ ಲೆಟ್ ಸಾಲ್ವ್ ದ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಫಾರ್ವರ್ಡ್ ಪ್ರೀಮಿಯಮ್ಸ್ ಅಥವಾ ಡಿಸ್ಕೌಂಟ್ಸ್ನ ಐಡೆಂಟಿಫೈ ಮಾಡೋ ಸಮ್ಸ್ನ ಲೆಟ್ ಸಾಲ್ವ್ ಟುಡೇ. ಸೊ 2021 7th question. So let's read the question. You have called your foreign exchange trader and asked for a quotation on the spot 1 month, 3 month and 6 month forward rate. The trader has responded with the following anta heli. They have given ask rates and bid rates of all first ask rates and bid rates, and then they have give the quotation for first month, third month and sixth month. So idu first month, this is third month and this is sixth month. Okay, next question. What does it mean in terms of dollar per euros? If you wish to buy spot euros, how much would you pay in dollars? If you wanted to purchase spot USD, how much would you have to pay in euros? What is the premium or discount in 1, 3, 6 month forward rate in annual percentage? So they have given this much question. ಸೊ ಇದರಲ್ಲಿ ನೀವು ಮೇಯ್ನಾಗಿ ಮಾರ್ಕ್ ಮಾಡಬೇಕಾಗಿರೋದು ಆಸ್ಕ್ ರೇಟ್, ಬಿಡ್ ರೇಟು, ಫಸ್ಟ್ ಮಂತ್ ಕೊಟೇಶನ್, ಥರ್ಡ್ ಮಂತ್ ಕೊಟೇಶನ್ ಆ್ಯಂಡ್ ಸಿಕ್ಸ್ತ್ ಮಂತ್ ಕೊಟೇಶನ್ಸ್ ಇಷ್ಟೇ. ಓಕೆ, ಸೊ ಒಂದು ಕ್ವಶನ್ ಆಗಿ ಲೆಟ್ಸ್ ಸಾಲ್ವ್. ಫಸ್ಟ್ ಕ್ವಶನ್, ವಾಟ್ ಡಸ್ ದಿಸ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಪರ್ ಯೂರೋ ಅಂತೇಳಿ ಕೊಟ್ಟವ್ರೆ. ಸೊ ಇಫ್ ಯು ವಾಂಟ್ ಟು ಆನ್ಸರ್ ದಟ್, so the first thing which you have to analyze is the bid rate and also the spot rate. Okay, ಇಲ್ಲಿ bid rate ಎಷ್ಟು ಕೊಟ್ಟವ್ರೆ, ಇಲ್ಲಿ ಫಸ್ಟ್ ಅಮೌಂಟ್ ಕೊಟ್ಟಿರ್ತಾರಲ್ವ, ಇದನ್ನು ನಾವು ಬಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಬಾರ್ ಹಾಕ್ಬಿಟ್ಟು ಸೊ 0.3476 ಬಾರ್ 80 ಅಂತ ಕೊಟ್ಟವ್ರೆ. ಸೊ ದಿಸ್ ಇಸ್ ಬಿಡ್ ರೇಟ್ ಆ್ಯಂಡ್ ದಿಸ್ ಇಸ್ ದ ಆಸ್ಕ್ ರೇಟ್. ಓಕೆ, ಇಲ್ಲಿ 0.3476 ಬಿಡ್ ರೇಟು, 80 ಆಸ್ಕ್ ರೇಟ್ ಅಂತಂದರೆ ನೋ, ಯು ಶುಡ್ ನಾಟ್ ಡೂ ಲೈಕ್ ದ್ಯಾಟ್. ಸೊ ಇಫ್ ಬಿಡ್ ರೇಟ್ ಈಸ್ 0.3476 ಆ್ಯಂಡ್ ಆಸ್ಕ್ ರೇಟ್ ಈ ಥರ ಕೊಟ್ಟಿರ್ತಾರೆ, ಬಿಡ್ ರೇಟ್ ಇದಂತಂದರೆ ಆಸ್ಕ್ ರೇಟ್ ಇದು. ಸೊ ಹಂಗಂದರೆ ಬಿಡ್ ರೇಟು 0.3476 ಆ್ಯಂಡ್ ಆಸ್ಕ್ ರೇಟ್ 80 ಅಷ್ಟೇನಾ ಅಂತಂದರೆ ನೋ. ಆಸ್ಕ್ ರೇಟ್ ಹೌ ಯು ಹ್ಯಾವ್ ಟು ರೈಟ್ ಇಸ್, ಸೊ 80 ಅಂತ ಬರೆದ್ಬಿಟ್ಟು ಈ 2 ನಂಬರ್ಸ್ ಬಿಟ್ಬಿಡಿ. ಸೊ ಈ 2 ನಂಬರ್ಸ್ ರೀಪ್ಲೇಸ್ ಆಗಿದೆ, ಈ 276ಗೆ ರೀಪ್ಲೇಸ್ಮೆಂಟ್ ಆಗಿರೋದು 80 ಆ್ಯಂಡ್ ರಿಮೈನಿಂಗ್ ನಂಬರ್ಸ್ ಯು ಹ್ಯಾವ್ ಟು ರೈಟ್ 0.3480. ಸೊ ದಿಸ್ ಇಸ್ ದ ಆಸ್ಕ್ ರೇಟ್. ಸೊ ಹೆಂಗಂತಂದರೆ, ಸೊ ಬಿಡ್ ರೇಟು 0.3476 ಅಲ್ವಾ, ಸೊ ಈ 76ನ ಲಾಸ್ಟ್ 82 ನಂಬರ್ಸ್ ರೀಪ್ಲೇಸ್ ಮಾಡುತ್ತೆ. ಸೊ ಇಲ್ಲಿ ಇಫ್ ಇನ್ ಕೇಸ್ ಇವಾಗ ಒಂದೇ 9 ಅಷ್ಟೇ ಕೊಟ್ಟಿರೋದು ಅಂತಂದರೆ 0.3479 ಅಂತ ಆಗುತ್ತೆ. ಇವಾಗ 80 ಅಂತ ಕೊಟ್ಟರಲ್ವ, ಸೊ 0.3480. ಇಫ್ ಇನ್ ಕೇಸ್ 18 ಅಂತ ಕೊಟ್ಟಿದ್ರೆ 0.3418. ಇಫ್ ಇನ್ ಕೇಸ್ ಇಲ್ಲಿ 09 ಅಂತ ಕೊಟ್ಟಿದ್ರೆ 0.3409. ಇವಾಗ ಜಸ್ಟ್ 9 ಅಂತ ಕೊಟ್ಟಿದ್ರೆ 0.3479. ಇಲ್ಲಿ ಎಷ್ಟು ನಂಬರ್ ಕೊಟ್ಟಿರ್ತಾರೋ ಅಷ್ಟು ನಂಬರ್ ಇಲ್ಲಿನ ರೀಪ್ಲೇಸ್ ಮಾಡ್ಕೊಳ್ಳಿ ಲಾಸ್ಟಿಂದ, ಮಿಕ್ಕಿದೆಲ್ಲ ಸೇಮ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಆಸ್ಕ್ ರೇಟ್. ಓಕೆ, ಸೊ ದ ಬಿಡ್ ರೇಟ್ ಆ್ಯಂಡ್ ಆಸ್ಕ್ ರೇಟ್. ಸೊ ಫಸ್ಟ್ ಕ್ವಶನ್ ಏನು ಅಂತಂದರೆ, ವಾಟ್ ಡಸ್ ದಿಸ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಪರ್ ಯೂರೋಸ್. ಸೊ ಫಸ್ಟ್ ಏನು ಬಿಡ್ ರೇಟ್ನ ನೀವು ಐಡೆಂಟಿಫೈ ಮಾಡ್ಕೋತೀರಾ. ದಟ್ ಈಸ್ ಇಲ್ಲೇ ಕೊಟ್ಟಿರ್ತಾರೆ, ಐಡೆಂಟಿಫೈ ಮಾಡೋಕ್ಕಲ್ಲಿ ಏನೂ ಇಲ್ಲ, ಅಲ್ಲೇ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಬಿಡ್ ರೇಟು 0.3476, ಆಸ್ಕ್ ರೇಟು ಬಾರ್ 80 ಅಂತ ಹಾಕಿರ್ತಾರೆ. ಸೊ ಬಾರ್ 80ನ ಲಾಸ್ಟ್ 2 ನಂಬರ್ಸ್ ಜೊತೆಗೆ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ 0.3480. ಸೊ ದಿಸ್ ವಿಲ್ ಬಿ ಯೋರ್ ಆಸ್ಕ್ ರೇಟ್. ಓಕೆ, ಸೊ ಇದೆರಡೇ ಬಿಡ್ ರೇಟ್ ಆ್ಯಂಡ್ ಆಸ್ಕ್ ರೇಟ್ ವಿಲ್ ಬಿ ಯೋರ್ ಫಸ್ಟ್ ಕ್ವಶನ್ ಆನ್ಸರ್. ಸೊ ವಾಟ್ ಡಸ್ ದಿಸ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಪರ್ ಯೂರೋಸ್ ಅಂತ ಹೇಳಿ ಕೇಳಿರೋದ್ರಿಂದ, ಸೊ ಫಸ್ಟ್ ಏನು ಬರೀತೀರಾ, ಬಿಡ್ ರೇಟ್, ನೆಕ್ಸ್ಟ್ ಆಸ್ಕ್ ರೇಟ್ ಬರೆದ್ಬಿಟ್ಟು you have to write. So the market is quoting that 1 euro is worth of, bid rate is to 0.3576 and then that is not 3576, it is 0.3476 and ask rate is to 0.3480. Okay, so the market is quoting that 1 euro is worth of $0.3476. This will be your bid rate and this will be your ask rate.
ಅಷ್ಟೇ ಆನ್ಸರು. ಸೊ ಬಿಡ್ ರೇಟು ಆಸ್ಕ್ ರೇಟ್ನ ಬರೆದ್ಬಿಟ್ರೆ ಫಸ್ಟ್ ಒನ್ಗೆ ಆನ್ಸರ್ ಮುಗೀತು. ಓಕೆ, ಸೊ ಬಿಡ್ ರೇಟಲ್ಲಿ ಅಲ್ಲೇ ಕೊಟ್ಟಿರ್ತಾರೆ. ಆಸ್ಕ್ ರೇಟು ಬಾರ್ 80 ಅಂತ ಕೊಟ್ಬಿಟ್ಟಿದೆ. ಎಲ್ಲ ಕ್ವಶನಲ್ಲೂ ಹಂಗೆ ಕೊಟ್ಟಿರ್ತಾರೆ. ಆಸ್ಕ್ ರೇಟ್ ಸಪ್ರೇಟಾಗಿ 0.3480 ಅಂತ ಕೊಡಲ್ಲ, ಬಾರ್ 80 ಅಂತ ಕೊಟ್ಟಿದ್ರೆ ಯು ಹ್ಯಾವ್ ಟು ರೀಪ್ಲೇಸ್ ದಟ್ 80 ವಿತ್ ಲಾಸ್ಟ್ 2 numbers ಆಫ್ ಬಿಡ್. ಸೊ ಲಾಸ್ಟ್ 2 numbers ಯಾವುದು 76 ಬದಲು 80 ಅಂತ ಹಾಕೋತೀರಾ. ಸೊ 0.3480 ದಟ್ ವಿಲ್ ಬಿ ಯೋರ್ ಆಸ್ಕ್ ರೇಟ್. ಸೊ ದಿಸ್ ವಿಲ್ ಬಿ ಯೋರ್ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್, if you wish to buy spot euros, how much would you pay in dollar? So if you wish to buy a spot euro, how much you have to pay in dollar? So bid ಅಂತಂದ್ರೆ ಏನು? So usually bid is nothing but the bank will buy and the customer will sell. Okay, ask ಅಂತಂದ್ರೆ ಏನು? The bank will sell and the customer will buy. Okay, so if I want to buy, what I have to do? I have to take the ask rate. So bid is nothing but buy, ask it nothing but sell. ಓಕೆ, ಸೊ ಇವಾಗ ಬ್ಯಾಂಕು ಈ ಆಸ್ಕ್ ರೇಟ್ನ ಸೆಲ್ ಮಾಡ್ತಿದೆ ಅಂತಂದರೆ, ಇಫ್ ಐ ವಾಂಟ್ ಟು ಪರ್ಚೇಸ್ ದಿಸ್ ಆಸ್ಕ್, ವಾಟ್ ಐ ಹ್ಯಾವ್ ಟು ಡೂ? ಸೊ ಬೈ ಅ ಸ್ಪಾಟ್ ಯೂರೋಸ್, ಹೌ ಮಚ್ ಯು ಹ್ಯಾವ್ ಟು ಪೇ? ಸೊ ನಾನು ಎಷ್ಟು ಪೇ, ಇವಾಗ ಸ್ಪಾಟ್ ಯೂರೋಸು ನಾನು ಬ್ಯಾಂಕ್ ಹತ್ರದಿಂದ ಬೈ ಮಾಡಬೇಕು ಅಂತಂದರೆ ನಾನು ಎಷ್ಟು ಪೇ ಮಾಡಬೇಕು? ಬ್ಯಾಂಕ್ ನನ್ನ ಹತ್ರ ಎಷ್ಟು ಕೇಳುತ್ತೋ ಅಷ್ಟು ನಾನು ಪೇ ಮಾಡಬೇಕು. ಸೊ ದ ಬ್ಯಾಂಕ್ ವಿಲ್ ಆಸ್ಕ್ ಹೌ ಮಚ್ ಇಸ್ ದ ಆಸ್ಕ್ ರೇಟ್. ಆಸ್ಕ್ ರೇಟ್ ಇಸ್ 0.3480. ಸೊ 0.3480 ಐ ಹ್ಯಾವ್ ಟು ಪೇ. ಸೊ ಐ ಹ್ಯಾವ್ ಟು ಪೇ 0.3480. ಸೊ ಸಿಂಪಲ್ ಏನಂತಂದರೆ, ಫಸ್ಟ್ ಕ್ವೆಶನ್ಗೆ ಬಿಡ್ ರೇಟು ಆಸ್ಕ್ ರೇಟ್ನ ಬರೀರಿ, ಸೆಕೆಂಡ್ ಕ್ವೆಶನ್ಗೆ ಆಸ್ಕ್ ರೇಟ್ ಎಷ್ಟಿರುತ್ತೋ ಅದನ್ನು ಬರೀರಿ. ಇದೇ ಕ್ರೂಡ್ ಮೆಥಡ್. ಯಾಕಂದರೆ ಇದರಲ್ಲಿ ಇನ್ನೇನು ಚೇಂಜ್ ಮಾಡ್ಕೊಡಲ್ಲ, ಎಲ್ಲ ಇಯರಲ್ಲೂ ಇದೇ ಥರನೇ ಕೊಟ್ಟಿರೋದು. ಈ 4 ಕ್ವೆಶನ್ನೇ ಕೊಟ್ಟಿರೋದು, ಈ 4 ಥರ ಕೊಟೇಷನ್ಸ್ನ ಅವ್ರು ಕೊಟ್ಟಿರ್ತಾರೆ. ಸೊ ಫಸ್ಟ್ ಒನ್ಗೆ ಬಿಡ್ ರೇಟ್ ಆಸ್ಕ್ ರೇಟ್ ಎಷ್ಟಿದೆಯೋ ಅದನ್ನು ಬರೀರಿ, ಸೆಕೆಂಡ್ ಒನ್ಗೆ ಆಸ್ಕ್ ರೇಟ್ನ ಬರೀರಿ, ಥರ್ಡ್ ಒನ್ಗೆ ಇಫ್ ಯು ವಾಂಟ್ ಟು ಪರ್ಚೇಸ್ ಸ್ಪಾಟ್ USD, ಹೌ ಮಚ್ ವುಡ್ ಯು ಹ್ಯಾವ್ ಟು ಪೇ ಇನ್ ಯೂರೋಸ್? ಸೊ ನಾನು ಸ್ಪಾಟ್ USDನ ಪರ್ಚೇಸ್ ಮಾಡಬೇಕು ಅಂತಂದರೆ ಹೌ ಮಚ್ ಐ ಹ್ಯಾವ್ ಟು ಪೇ ಇನ್ ಯೂರೋಸ್. ಸೊ ಯೂರೋಸಲ್ಲಿ ನಾನು ಪೇ ಮಾಡಬೇಕು ಅಂತಂದರೆ ವಾಟ್ ಈಸ್ ದ ಬಿಡ್ ರೇಟ್? ದ ಬಿಡ್ ರೇಟ್ ಇಸ್ 0.3476. ಸೊ 1 ಡಿವೈಡೆಡ್ ಬೈ 0.3476 ಮಾಡಿದ್ರೆ ಐ ಹ್ಯಾವ್ ಗಾಟ್ 2.8768. ಸೊ ಐ ಹ್ಯಾವ್ ಟು ಪೇ 2.8768 ಅಂತ ಹೇಳಿ ಬರೀರಿ. ದಿಸ್ ಇಸ್ ಹೌ ಮಚ್ ಇಟ್ ಇಸ್ ಸಿಂಪಲ್. ಸೊ ಫಸ್ಟ್ ಕ್ವೆಶನ್ಗೆ ವಾಟ್ ಡಸ್ ಇಟ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಪರ್ ಯೂರೋ ಅಂತಂದರೆ ರೈಟ್ ದ ಆಸ್ಕ್ ರೇಟ್ ಆ್ಯಂಡ್ ಬಿಡ್ ರೇಟ್. ನೆಕ್ಸ್ಟ್, ಇಫ್ ಯು ವಿಶ್ ಟು ಬೈ ಯೂರೋಸ್, ಹೌ ಮಚ್ ಯು ಹ್ಯಾವ್ ಟು ಪೇ ಇನ್ ಡಾಲರ್. ಇದಕ್ಕೆ ಆಸ್ಕ್ ರೇಟ್ ಎಷ್ಟಿರುತ್ತೋ ಅದನ್ನು ಬರೀರಿ. ಇಫ್ ಯು ವಾಂಟ್ ಟು ಪರ್ಚೇಸ್ ಸ್ಪಾಟ್ USD, ಹೌ ಮಚ್ ವುಡ್ ಯು ಹ್ಯಾವ್ ಟು ಪೇ ಇನ್ ಯೂರೋಸ್. ಸೊ ಇದಕ್ಕೆ 1 ಡಿವೈಡೆಡ್ ಬೈ ಬಿಡ್ ರೇಟ್. So 1 divided by bid rate ಮಾಡಿದ್ರೆ 2.8768. Okay, so if you have doubt, I'll show another sum. So which has been repeated in 2022 ಅಲ್ಲಿ same question they have given, nothing have changed. What does it mean in terms of dollars? If you wish to buy spot SFR, how much would you pay? If you want to purchase spot USD, how much you have to pay in SFR? What is the premium or discount? Same question. See, both are same question, ನಂಬರ್ಸ್ ಚೇಂಜ್ ಆಗಿದೆ. ಸೊ ಈ ಥರ ಕ್ವಶನ್ ಕೊಟ್ಟರೆ ಇದನ್ನೇ ಕೊಡೋಕ್ಕಾಗೋದು, ಈ ಅಡ್ಜಸ್ಟ್ಮೆಂಟ್ಸೇ ಕೊಡೋಕ್ಕಾಗೋದು. ದೇ ವಿಲ್ ನಾಟ್ ಗಿವ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿಸ್. ಸೊ ಯು ಕ್ಯಾನ್ ಲರ್ನ್ ಕ್ರೂಡಾಗಿ. ಸೊ ಎಗೆ ಬಿಡ್ ರೇಟ್ ಆ್ಯಂಡ್ ಸ್ಪಾಟ್ ರೇಟ್ ಬರೀರಿ, ಬಿಗೆ ಆಸ್ಕ್ ರೇಟ್ ಬರೀರಿ, ಸಿಗೆ 1 ಡಿವೈಡೆಡ್ ಬೈ ಬಿಡ್ ರೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೋ ಅಷ್ಟು ಬರೀರಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಯು ಹ್ಯಾವ್ ಟು ಸಾಲ್ವ್ ಇನ್ ದಿಸ್ ಇಸ್ ಡಿ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನತ್ತೆ. 5 ಮಾರ್ಕ್ಸಿಗೆ ಇಷ್ಟೊಂದು ಸಾಲ್ವ್ ಮಾಡಬೇಕಾ ಅಂತೇಳಿ ಯು ಮೈಟ್ ಫೀಲ್, ಬಟ್ ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇವಾಗ ನಾವು ಬಿನ ಸಾಲ್ವ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಇನ್ ದ 136 ಮಂತ್ ಫಾರ್ವರ್ಡ್ ರೇಟ್ ಇನ್ ಆ್ಯನ್ಯುವಲ್ ಪರ್ಸೆಂಟೇಜ್? ಸೊ ಈ ಥರ ಕೇಳೋರು. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಸಾಲ್ವ್ ದ ಫೋರ್ತ್ ಕ್ವಶನ್ದ ಸಾಲ್ವ್ ಮಾಡಬೇಕು. ಸೊ ನಾನು ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ ನೋಡಿ, ಬಿಡ್ ರೇಟು 0.3476 ಇದನ್ನು ಕ್ವಶನಲ್ಲಿ ಕೊಟ್ಟವ್ರೆ. ಸೊ ಅದ್ರಲ್ಲಿ ಎಲ್ಲಿ ಕೊಟ್ಟವ್ರೆ ಅಂದರೆ 0.3476 ಈ ಥರ ಕೊಟ್ಟವ್ರೆ. ಸೊ ಬಿಡ್ ರೇಟ್ ಇದಾಯಿತು. ಸ್ಪಾಟ್ ರೇಟ್ ಹೆಂಗೆ ಬರೆದ್ವಿ? ಸೊ ಈ 76ನ 80ಗೆ ರಿಪ್ಲೇಸ್ ಮಾಡಿದ್ವಿ. 0. ಇದು ಸ್ಪಾಟ್ ರೇಟ್ ಆಯಿತು. ಇಫ್ ಇನ್ ಕೇಸ್ ಎಕ್ಸಾಂಪಲ್ ಈ ಥರ ಕೊಟ್ಟವ್ರೆ ಅಂದ್ಕೊಳ್ಳಿ. ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ, ಇದು ಬಿಡ್ ರೇಟ್ ಆಯಿತು. ಸ್ಪಾಟ್ ರೇಟ್ ಹೆಂಗೆ ಬರೀಬೇಕು? 0.34. ಇದನ್ನು ಲಾಸ್ಟ್ ನಂಬರ್ ಜೊತೆಗೆ ರಿಪ್ಲೇಸ್ ಮಾಡ್ಕೊಳ್ಳಿ. 7 ಹಂಗೆ ಇರುತ್ತೆ, 6 ಬದಲು 9 ಆಗುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ ಆಸ್ಕ್ ರೇಟ್. Okay, you have to be very much careful with this. Okay, next, first month quotation ಎಷ್ಟು ಕೊಟ್ಟವ್ರೆ? 3.5. ಸೆಕೆಂಡ್ ಮಂತ್ ಕೊಟೇಷನು 8/7. ಥರ್ಡ್ ಮಂತ್ ಕೊಟೇಷನು 3 divided by
13 divided by 10 ಕೊಟ್ಟಾರೆ. ಓಕೆ, ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಏನಂದರೆ ಕಂಪ್ಯೂಟೇಷನ್ ಆಫ್ ಫಾರ್ವರ್ಡ್ ಬಿಡ್ ಆರ್ ಆಸ್ಕ್ ನ್ಯೂಮರಿಕಲಿ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಮಂತಿಗೆ ಏನು ಕೊಟ್ಟವ್ರೆ, 3 divided by 5. ಓಕೆ, ಸೊ ಇವಾಗ ಇದು ಆಸ್ಕ್, ಇದು ಬಿಡ್. ಫಸ್ಟ್ ನ್ಯೂಮರೇಟರಲ್ಲಿರೋದು ಬಿಡ್ಡು, ಡಿನಾಮಿನೇಟರಲ್ಲಿರೋದು ಆಸ್ಕ್ ಅಲ್ವಾ. ಸೊ ಇಫ್ ಇನ್ ಕೇಸ್ ಆಸ್ಕ್ ರೇಟು ಜಾಸ್ತಿ ಆಗಿದ್ದು ಬಿಡ್ ರೇಟು ಕಡಿಮೆ ಆಗಿದ್ದರೆ ಅದನ್ನು ನೀವು ಪ್ಲಸ್ ಮಾಡ್ಕೋಬೇಕು. ಓಕೆ, ಇಫ್ ಇನ್ ಕೇಸ್ ನೋಡಿ ಇಲ್ಲಿ 8 divided by 7, ಇಲ್ಲಿ ಆಸ್ಕು ಕಡಿಮೆ ಇದೆ, ಬಿಡ್ಡು ಜಾಸ್ತಿ ಇದೆ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ. ಆ ಥರ ಟೈಮಲ್ಲಿ ಯು ಹ್ಯಾವ್ ಟು ಡೂ ಮೈನಸ್. ಓಕೆ, ಸೊ ಇದನ್ನು ಮಾತ್ರ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನ್ಯೂಮರೇಟರ್ ಕಮ್ಮಿ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಅದು ಪ್ಲಸ್, ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಮ್ಮಿ ಇದ್ದರೆ ಅದು ಮೈನಸ್. ಓಕೆ, ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ನ್ಯೂಮರೇಟರು ಕಡಿಮೆ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಪ್ಲಸ್, ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಡಿಮೆ ಇದ್ದರೆ ಆಪೋಸಿಟ್ ಮೈನಸ್. ಇಲ್ಲಿ ನೋಡಿ ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ಇದು ಮೈನಸ್. ಇಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಕಂಪ್ಯೂಟೇಷನ್ ಆಫ್ ಫಾರ್ವರ್ಡ್ ಬಿಡ್ ಆಸ್ ನ್ಯೂಮರಿಕಲಿ. ಸೊ ಫಸ್ಟ್ ಬಿಡ್ ಎಷ್ಟಿದೆ, 0.3476, 0.3476ನ ಬರ್ಕೊಳ್ಳಿ. ಸೊ ಇವಾಗ ನಾನು ಏನಂದೆ, ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ, ಸೊ ಅದು ಪ್ಲಸ್ ಅಂತ ಅರ್ಥ. ಪ್ಲಸ್ ಇವಾಗ ಇದು ಹೆಂಗೆ ಎಲ್ಲಿಂದ ಬಂತು ಅಂತಂದರೆ, ಇವಾಗ ನೋಡಿ 3 ಅಂತ ಕೊಟ್ಟವರ. ಸೊ ದೇ ಹ್ಯಾವ್ ಗಿವನ್ 3, ನ್ಯೂಮರೇಟರ್ 3. ಸೊ ಇವಾಗ ಇಲ್ಲಿ ಎಷ್ಟು ನಂಬರ್ ಇದೆ, 0.3476 ಕೊಟ್ಟವ್ರ. ಸೊ ಲಾಸ್ಟಲ್ಲಿ ಇವಾಗ ನಿಮಗೆ ಎಲ್ಲಿ ಕೊಟ್ಟಿರೋದು, ನ್ಯೂಮರೇಟರಲ್ಲಿ 3 ಕೊಟ್ಟವ್ರೆ. ಸೊ 3 ಬರ್ಕೊಂಡು ಮಿಕ್ಕಿದ್ದಕ್ಕೆಲ್ಲದಕ್ಕೂ 0 ಹಾಕ್ಕೊಳ್ಳಿ, ಇಷ್ಟೇ. ಓಕೆ, ಸೊ ದೇ ಹ್ಯಾವ್ ಗಿವನ್ ಇನ್ ನ್ಯೂಮರೇಟರ್ ದೇ ಹ್ಯಾವ್ ಗಿವನ್ 3. ಸೊ 3 ಬರ್ಕೊಳ್ಳಿ. ಇವಾಗ ಬಿಡ್ ರೇಟ್ ಎಷ್ಟು ಕೊಟ್ಟವ್ರೆ, 0.3476 ಕೊಟ್ಟವ್ರ. ಸೊ ಇವಾಗ 3 ಇದೆಯಾ ನ್ಯೂಮರೇಟರಲ್ಲಿ. ಸೊ 3ನ ಲಾಸ್ಟಲ್ಲಿ ಬರ್ಕೊಂಡು ಮಿಕ್ಕಿದೆಲ್ಲ ವ್ಯಾಲ್ಯೂಗೂ ಅದಕ್ಕೆ ಈಕ್ವಲೆಂಟಾಗಿ 0 ಹಾಕ್ಕೊಳ್ಳಿ, 0.0003. ಓಕೆ, ಇದು ಬಂತು. ಸೊ 0.3476 ಪ್ಲಸ್ 0.003 ಮಾಡಿದ್ರೆ 0.3479 ಬಂತು. ನೆಕ್ಸ್ಟ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ. ಸೊ 1 ಮಂತ್ಗೂ ಬಿಡ್ ರೇಟು ಆಸ್ಕ್ ರೇಟು ಎರಡೂ ಮಾಡಬೇಕು ನೀವು. ಓಕೆ, ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ, 0.3480 ನಾನು ಹೇಳಿದ್ನಲ್ಲ. ಸೊ ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ, ಸೊ ಇದನ್ನು ನಾನು ಪ್ಲಸ್ ಮಾಡ್ಕೋತೀನಿ ಅಂತ. ಪ್ಲಸ್ ಸೊ ಇದು ಅಷ್ಟೇ, ಇಲ್ಲಿ 5 ಕೊಟ್ಟಾರ. ಸೊ ಇಲ್ಲಿ ಆಸ್ಕ್ ರೇಟ್ ಎಷ್ಟಿದೆ, 0.3480 ಕೊಟ್ಟವ್ರೆ. ಸೊ ಇಲ್ಲಿ 5 ಕೊಟ್ಟಾರ, 5ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಮಿಕ್ಕಿದ್ದಕ್ಕೆಲ್ಲದಕ್ಕೂ 0 ಪಾಯಿಂಟ್ ಕೊಟ್ಟವ್ರೆ, 0.0. So that is how you will get 0.005. So if you add both, you will get 0.3485. I think you are clear with the first month forward. Third month forward was same. So but illéನು ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ಐ ಹ್ಯಾವ್ ಟು ಟೇಕ್ ಮೈನಸ್ ಸೈನ್. ನ್ಯೂಮರೇಟರ್ ಕಡಿಮೆ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಪ್ಲಸ್, ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಡಿಮೆ ಇದ್ದರೆ ಮೈನಸ್. ಓಕೆ, ಸೊ ಬಿಡ್ ರೇಟ್ ಎಷ್ಟು, 0.3476 ಮೈನಸ್ 0.008. ಇದು ಹೆಂಗೆ ಬಂತು, ಸೊ ಬಿಡ್ ರೇಟ್ ಎಷ್ಟು, 0.3476. ಇಲ್ಲಿ ಎಷ್ಟು ಕೊಟ್ಟವ್ರೆ ನ್ಯೂಮರೇಟರಲ್ಲಿ, 8. ಸೊ 8ನ ಲಾಸ್ಟಲ್ಲಿ ಬರ್ಕೊಳ್ಳಿ, ಮಿಕ್ಕಿದ್ದಕ್ಕೆಲ್ಲದಕ್ಕೂ 0 ಪಾಯಿಂಟ್ ಇದೆ, ಪಾಯಿಂಟ್ ಹಾಕ್ಕೊಂಡೆ. ಸೊ ದಟ್ ಇಸ್ ಹೌ ಯು ವಿಲ್ ಗೆಟ್ 0.0008. ಸೊ ಇಫ್ ಯು ಮೈನಸ್ ಇಟ್, ಯು ವಿಲ್ ಗೆಟ್ 0.3468. ಸೂಪರ್. ನೆಕ್ಸ್ಟ್ ಆಸ್ಕ್. ವಾಟ್ ಇಸ್ ದ ಆಸ್ಕ್ ರೇಟ್, 0.3480 ಕೊಟ್ಟವ್ರೆ. ನ್ಯೂಮರೇಟರಲ್ಲಿ ಎಷ್ಟು, ಡಿನಾಮಿನೇಟರಲ್ಲಿ ಎಷ್ಟು ಕೊಟ್ಟವ್ರೆ, 7. ಸೊ ಹೌ ಯು ಗಾಟ್ ದಿಸ್. ಸೊ ಆಸ್ಕ್ ರೇಟ್ ಎಷ್ಟಿರೋದು, 0.3480. ಸೊ 7 ಕೊಟ್ಟವ್ರ, 7ನ ಲಾಸ್ಟಲ್ಲಿ ಬರ್ಕೊಳ್ಳಿ, ಸಾರಿ 80 ಇದೆ, 7ನ ಲಾಸ್ಟಲ್ಲಿ ಬರ್ಕೊಳ್ಳಿ, ಮಿಕ್ಕಿದ್ದಕ್ಕೆಲ್ಲದಕ್ಕೂ 0 ಪಾಯಿಂಟ್ ಇದೆ, 0.0. ಸೊ ಇಫ್ ಯು ಮೈನಸ್, ಯು ವಿಲ್ ಗೆಟ್ 0.3473. ಡನ್. ನೆಕ್ಸ್ಟ್ 6th ಮಂತ್ಗೂ ಅಷ್ಟೇ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ಐ ವಿಲ್ ಟೇಕ್ ಮೈನಸ್ ಸೈನ್. ಓಕೆ, ಸೊ ಬಿಡ್ ರೇಟ್ ಎಷ್ಟು, 0.3476. ಇವಾಗ 13 ಕೊಟ್ಟವ್ರ. ವಾಟ್ ಈಸ್ ದ ಬಿಡ್ ರೇಟ್, 0.3476. 13 ಕೊಟ್ಟಿರೋದ್ರಿಂದ ಲಾಸ್ಟ್ 2 ನಂಬರ್ಸ್ನ ನಾನು ರೀಪ್ಲೇಸ್ ಮಾಡ್ಕೋತೀನಿ, ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನು 0 ಹಾಕೋತೀನಿ. ಓಕೆ, ದಟ್ ಈಸ್ ಹೌ ಯು ವಿಲ್ ಗೆಟ್ ದಿಸ್. ನೆಕ್ಸ್ಟ್, ಸೊ ಇಫ್ ಯು ಮೈನಸ್ ದಿಸ್, ಯು ವಿಲ್ ಗೆಟ್ 0.3463. ಓಕೆ, ನೆಕ್ಸ್ಟ್ ಡಿನಾಮಿನೇಟರಲ್ಲಿ ಎಷ್ಟು ಕೊಟ್ಟವ್ರೆ, 10. ಸೊ ಆಸ್ಕ್ ರೇಟ್ ಎಷ್ಟು, 0.3480 ಮೈನಸ್, ಇವಾಗ ಇಲ್ಲಿ 10 ಕೊಟ್ಟವ್ರ. ಸೊ ಲಾಸ್ಟ್ 2 ನಂಬರ್ಸ್ 10 ಹಾಕ್ಕೊಂಡೆ, ಮಿಕ್ಕಿದ್ದಕ್ಕೆಲ್ಲದಕ್ಕೂ 0. Okay, so if you minus, you will get 0.3470. I think your
done with this computation of forward bid. Nothing. First bid rate, next ask rate. Bid rate, ask rate ಎರಡು ಬರ್ಕೋತೀರಾ. ಓಕೆ, ನೀವು ನ್ಯೂಮರೇಟರ್ ಡಿನಾಮಿನೇಟರ್ನ ನೋಡ್ಕೊಳ್ಳಿ. ನ್ಯೂಮರೇಟರ್ ಕಡಿಮೆ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಅದು ಪ್ಲಸ್ ಅಂತ ಅರ್ಥ. ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಡಿಮೆ ಇದ್ದರೆ ಅದು ಮೈನಸ್ ಅಂತ ಅರ್ಥ. ಓಕೆ, ಸೊ ಬಿಡ್ ರೇಟ್ ಎಷ್ಟಿದೆ 0.3476 ಪ್ಲಸ್ ಇದು ಹೆಂಗೆ ಬಂತು 0.3476 ಇದೆ. ಸೊ ಇಲ್ಲಿ 3 ಕೊಟ್ಟವ್ರೆ, ನಾನು ಲಾಸ್ಟಲ್ಲಿ 3 ಹಾಕೋತೀನಿ, ಮಿಕ್ಕಿದೆಲ್ಲದಕ್ಕೂ ಈಕ್ವಲ್ ಆಗಿ ನಾನು 0 ಹಾಕೋತೀನಿ ಟು ಮ್ಯಾಚ್ ದಿಸ್. ಓಕೆ, ಸೊ ಐ ಹ್ಯಾವ್ ಗಾಟ್ ದಿಸ್ ನಂಬರ್. ನೆಕ್ಸ್ಟ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ ಅಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 5 ಕೊಟ್ಟವ್ರೆ ಡಿನಾಮಿನೇಟರಲ್ಲಿ, ಸೊ ಲಾಸ್ಟಲ್ಲಿ ನಾನು 5 ಹಾಕೋತೀನಿ, ಮಿಕ್ಕಿದೆಲ್ಲದಕ್ಕೂ 0 0 0 ಹಾಕ್ಕೊಂಡೆ ಟು ಮ್ಯಾಚ್ ದಟ್. ಇಫ್ ಐ ಆ್ಯಡ್ ಐ ವಿಲ್ ಗೆಟ್ ದಿಸ್. ಸೊ ಇದೆಲ್ಲ ಇದೇ ಥರನೇ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನೋಮಿನೇಟರ್ ಕಡಿಮೆ ಇದೆ, ಸೊ ನಾನು ಮೈನಸ್ ಮಾಡ್ಕೊಂಡೆ. ಇಲ್ಲಿ ನೋಡಿ 2 ಡಿಜಿಟ್ ಕೊಟ್ಟವ್ರೆ, 2 ಡಿಜಿಟ್ ಕೊಟ್ಟರೆ ಏನು ಮಾಡಬೇಕು, ಸೇಮ್ ನಥಿಂಗ್, ಬಿಡ್ ರೇಟ್ ಹಾಕೋತೀರಾ. ಸೊ ಬಿಡ್ ರೇಟ್ ಹಾಕ್ಕೊಂಡೆ. 13 ಕೊಟ್ಟಾರ, ಲಾಸ್ಟ್ 2 ನಂಬರ್ಸಿಗೆ ನಾನು 13 ಬರ್ಕೋತೀನಿ, ಮಿಕ್ಕಿದಿಗೆ ಎಲ್ಲದಕ್ಕೂ 0 ಹಾಕೋತೀನಿ. ಪಾಯಿಂಟ್ ಎಲ್ಲಿರುತ್ತೋ ಅದೇ ಪಾಯಿಂಟ್ನ ಹಾಕೋತೀನಿ ಟು ಮ್ಯಾಚ್ ಇಟ್. ಓಕೆ, ಸೊ ಇಫ್ ಐ ಮೈನಸ್ ಯು ವಿಲ್ ಗೆಟ್ ದಿಸ್. ಸೊ ದಿಸ್ ಈಸ್ ದ ಕಂಪ್ಯೂಟೇಷನ್ ಆಫ್ ಫಾರ್ವರ್ಡ್ ಬಿಡ್ ಆರ್ ಆಸ್ಕ್ ನ್ಯೂಮರಿಕಲಿ. ಸೊ ಫೋರ್ತ್ ಕ್ವೆಶನ್ಗೆ ಫಸ್ಟ್ ಪಾಯಿಂಟ್ ಇದು ಮಾಡಬೇಕು, ಫಸ್ಟ್ ಸ್ಟೆಪ್ ಇದು. ಇಟ್ ಈಸ್ ವೆರಿ ಸಿಂಪಲ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಡೂ ಇಟ್ ವಿತಿನ್ 2 to 1 minutes. ಓಕೆ, ಸೊ ಅಷ್ಟು ಸಿಂಪಲ್ ಇರುತ್ತೆ. ಇದು ಫಸ್ಟ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಮಿಡ್ ರೇಟ್ಸ್ನ ಕಂಡುಹಿಡಿಬೇಕು. ಎಲ್ಲ ಬಿಡ್ ಫಸ್ಟು ಕೊಟ್ಟಿರೋ ಒರಿಜಿನಲ್ಲು, ಫಸ್ಟ್ ಮಂತು, ಥರ್ಡ್ ಮಂತು, 6th ಮಂತು ಎಲ್ಲ ಬಿಡ್ ರೇಟು ಆಸ್ಕ್ ರೇಟ್ಗೂ ಯು ಹ್ಯಾವ್ ಟು ಐಡೆಂಟಿಫೈ ದ ಆ್ಯಾವರೇಜ್ ಟು ಗೆಟ್ ಅ ಸಿಂಗಲ್ ಪ್ರೀಮಿಯಮ್. ಸೊ ಪ್ರೀಮಿಯಮ್ ಸಿಗೋಗೋಸ್ಕರ ನಾವು ಈ ಮಿಡ್ ರೇಟ್ನ ವಿ ವಿಲ್ ಐಡೆಂಟಿಫೈ. ಓಕೆ, ಫಸ್ಟು ಇದೇನಪ್ಪ ಅಂದರೆ ಇದು ಬಿಡ್ ರೇಟು, ಇದು ಆಸ್ಕ್ ರೇಟ್. ಓಕೆ, ಫಸ್ಟ್ ಒರಿಜಿನಲ್ ಬಿಡ್ ಆ್ಯಂಡ್ ಆಸ್ಕ್ ರೇಟ್ ಎಷ್ಟಿದೆ 0.3476 ಆ್ಯಂಡ್ ಆಸ್ಕ್ ರೇಟ್ ಒರಿಜಿನಲ್ ಎಷ್ಟು 0.3480. ಸೊ 0.476 ಪ್ಲಸ್ 0.3480 ಡಿವೈಡೆಡ್ ಬೈ 2 ಮಾಡಿದ್ರೆ ಆವ್ರೇಜ್ ಅಂತಂದರೆ ವಿ ಹ್ಯಾವ್ ಟು ಡಿವೈಡ್ ಇಟ್ ಅಲ್ವಾ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಐ ಹ್ಯಾವ್ ಗಾಟ್ 0.3478. ಸೊ ಫಸ್ಟ್ ಯು ಹ್ಯಾವ್ ಟು ಆ್ಯಡ್ 0.3476 ಪ್ಲಸ್ 0.3480 ಡಿವೈಡೆಡ್ ಬೈ 2. ಸೊ ಇಫ್ ಯು ವಾಂಟ್ ಐ ವಿಲ್ ಶೋ ಒನ್ಸ್. ಸೊ ಬಿಡ್ ರೇಟ್ ಎಷ್ಟಿರೋದು 0.3476 ಪ್ಲಸ್ 0.3480 ಡಿವೈಡೆಡ್ ಬೈ 2. ಸೊ ಇಫ್ ಐ ಡೂ ಐ ವಿಲ್ ಗೆಟ್ 0.3478. ಓಕೆ, ಇದು ಕ್ಲಿಯರ್ ಒರಿಜಿನಲ್ದಿದು. ನೆಕ್ಸ್ಟ್ ಫಸ್ಟ್ ಮಂತ್ದು ಬಿಡ್ ಎಷ್ಟು 0.3479, ಆಸ್ಕ್ ಎಷ್ಟು 0.3485. ಸೊ ಡಿವೈಡೆಡ್ ಬೈ 2 ಮಾಡಬೇಕು. ಇಫ್ ಐ ಡಿವೈಡೆಡ್ ಇಟ್ ಐ ವಿಲ್ ಗೆಟ್ 0.3482. ಓಕೆ, ನೆಕ್ಸ್ಟ್ ಥರ್ಡ್ ಮಂತ್ದು ಬಿಡ್ ಎಷ್ಟಿದೆ 0.3468. ನೆಕ್ಸ್ಟ್ ಥರ್ಡ್ ಮಂತ್ದು ಆಸ್ಕ್ ಎಷ್ಟಿದೆ 0.3473. ಸೊ ಎರಡೂ ಆ್ಯಡ್ ಮಾಡಿ ಆಫ್ಟರ್ ದಟ್ ಡಿವೈಡ್ ಬೈ 2 ಯು ವಿಲ್ ಗೆಟ್ 0.34705. ಓಕೆ, ನೆಕ್ಸ್ಟ್ 6th ಮಂತ್ದು ಬಿಡ್ ಎಷ್ಟಿದೆ 0.3463 ಪ್ಲಸ್ ಆಸ್ಕ್ ಎಷ್ಟಿದೆ 0.3470. ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಯು ವಿಲ್ ಗೆಟ್ 0.34665. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಐಡೆಂಟಿಫೈ ದ ಮಿಡ್ ರೇಟ್ಸ್. ಸೊ ಮಿಡ್ ರೇಟ್ಸ್ ಏನಂತಕ್ಕೆ ಐಡೆಂಟಿಫೈ ಮಾಡ್ತೀವಿ, ಪ್ರೀಮಿಯಮ್ಗೋಸ್ಕರ ವಿ ವಿಲ್ ಐಡೆಂಟಿಫೈ ದಿಸ್. ಓಕೆ, ಇದು ಒರಿಜಿನಲ್ ಬಿಡ್ ಆ್ಯಂಡ್ ಆಸ್ಕ್ ರೇಟ್ದು, ಇದು ಫಸ್ಟ್ ಮಂತ್ದು, ಥರ್ಡ್ ಮಂತ್ದು, 6th ಮಂತ್ದು. ಸೊ ದೀಸ್ ಆರ್ ದ ಮಿಡ್ ರೇಟ್ ವ್ಯಾಲ್ಯೂಸ್, ಆವ್ರೇಜ್ ವ್ಯಾಲ್ಯೂಸ್. ಓಕೆ, ಇದು ಸ್ಟೆಪ್ 2. ಸೊ ಸ್ಟೆಪ್ 1 ಏನು ಮಾಡಬೇಕು, ಫಾರ್ವರ್ಡ್ ಬಿಡ್ ಆ್ಯಂಡ್ ಫಾರ್ವರ್ಡ್ ಆಸ್ಕ್ನ ನಾವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಐಡೆಂಟಿಫೈ ಮಾಡಿರೋ ವ್ಯಾಲ್ಯೂಸ್ಗೆ ಮಿಡ್ ರೇಟ್ಸ್ನ ಐಡೆಂಟಿಫೈ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, so the next step is, final step is annualized premium. So annual premium na ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ annualized premium the formula forward rate minus spot rate divided by spot rate into 12 divided by m is nothing but months into 100. So this is the formula of annualized premium. So forward rate minus spot rate divided by spot rate into 12 divided by m into 100. So next ನಾವು ಈ ಆ್ಯನ್ಯುವಲೈಸ್ ಪ್ರೀಮಿಯಮ್ ಯಾವ್ಯಾವುದಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಕೇಳೋರೆ, ಫಸ್ಟ್ ಮಂತ್, ಥರ್ಡ್ ಮಂತ್, 6th ಮಂತ್ಗೆ ಐಡೆಂಟಿಫೈ ಮಾಡೋಕ್ಕೆ ಕೇಳೋರಲ್ಲ. ಸೊ ಲೆಟ್ಸ್ ಡೂ ಇಟ್. ಸೊ ಆ್ಯನ್ಯುವಲೈಸ್ಡ್ ಪ್ರೀಮಿಯಮ್ ಈಸ್ ಈಕ್ವಲ್ಸ್ ಟು, ಈ ಫಾರ್ವರ್ಡ್ ರೇಟ್ ಅಂತಂದರೆ ಏನು ಅಂತಂದರೆ, ನಾವು ಈ ಫಸ್ಟ್ ಮಂತಿಗೆ ಆವ್ರೇಜ್ ವ್ಯಾಲ್ಯೂ ಕಂಡಿಡ್ತೀವಲ್ಲ ಅದೇ ಫಾರ್ವರ್ಡ್ ರೇಟ್. ಸೊ ದಿಸ್ ಇಸ್ ದ ಫಾರ್ವರ್ಡ್ ರೇಟ್ ಆಫ್ ಫಸ್ಟ್ ಮಂತ್, ಫಾರ್ವರ್ಡ್ ರೇಟ್ ಆಫ್ ಥರ್ಡ್ ಮಂತ್, and this will be our forward rate of 6th month. Okay, so this is the forward rate of first month, forward rate of third month and forward rate of 6th month, which means ಇದೇನು ಅಂತಂದರೆ ಇದು ಸ್ಪಾಟ್ ರೇಟ್.
ಸೊ ಎಲ್ಲ ಮಂತ್ಸಿಗೂ ಯೂಸ್ ಮಾಡಬೇಕಾಗಿರೋ ಸ್ಪಾಟ್ ರೇಟು ಇದು. ಸೊ ಇದು ಫಾರ್ವರ್ಡ್ ರೇಟ್ ಆಫ್ ಫಸ್ಟ್ ಮಂತ್, ಥರ್ಡ್ ಮಂತ್ ಫಾರ್ವರ್ಡ್ ರೇಟು, ಇದು ಸಿಕ್ಸ್ತ್ ಮಂತ್ ಫಾರ್ವರ್ಡ್ ರೇಟು, ಇದು ಸ್ಪಾಟ್ ರೇಟ್. ಸೊ ದಿಸ್ ಇಸ್ ವೆರಿ ಮಚ್ ಕ್ರೂಷಿಯಲ್. ಸೊ ನೆಕ್ಸ್ಟ್ ನಿಮಗೆ ಆ್ಯನ್ಯುವಲ್ ಪ್ರೀಮಿಯಮ್ ಆನ್ಸರ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಈ ಸ್ಟೆಪ್ಸು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದೇ ಸ್ಪಾಟ್ ರೇಟು, ಇದು ಫಾರ್ವರ್ಡ್ ರೇಟ್ ಆಫ್ ಫಸ್ಟ್ ಮಂತು, ಫಾರ್ವರ್ಡ್ ರೇಟ್ ಆಫ್ ಥರ್ಡ್ ಮಂತು, ಇದು ಫಾರ್ವರ್ಡ್ ರೇಟ್ ಆಫ್ ಸಿಕ್ಸ್ತ್ ಮಂತ್. ಓಕೆ, ಸೊ ಫಾರ್ವರ್ಡ್ ರೇಟ್ ಆಫ್ ಫಸ್ಟ್ ಮಂತ್ ಎಷ್ಟು? ಫಾರ್ವರ್ಡ್ ರೇಟ್ ಆಫ್ ಫಸ್ಟ್ ಮಂತ್ ಇಸ್ 0.3482. ಸೊ 0.3482 ಮೈನಸ್, ಸೊ ದ ಸ್ಪಾಟ್ ರೇಟ್ ಆಫ್ ಎಲ್ಲ ಮಂತ್ಗೂ ನಾವು ಹಾಕೋ ಸ್ಪಾಟ್ ರೇಟ್ ಒಂದೇ ಇದೆ. ಸೊ 0.3478. ಸೊ 0.3478. ನೀವು ಡೈರೆಕ್ಟಾಗಿ ಫಾರ್ಮುಲಾ ಹಾಕೊಂಡು ಮಾಡ್ಬೋದು, ಈ ಥರ ಸಪ್ರೇಟಾಗೂ ಮಾಡ್ಬೋದು. ನಾನು ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಮಂತ್ದು ಪ್ರೀಮಿಯಮ್ ಎಷ್ಟು ಕೊಟ್ಟವ್ರೆ? ಪ್ರೀಮಿಯಮ್ ಇಸ್ 0.3482. ಸೊ 0.3482 ಮೈನಸ್, ಸೊ ಎಂತಕ್ಕೆ ಮೈನಸ್ಸು? ಫಾರ್ಮುಲಲ್ಲಿ ಮೈನಸ್ ಇದೆ, ಸೊ ಮೈನಸ್. ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರೆ? ಸ್ಪಾಟ್ ರೇಟು 0.3478. ಸೊ ಮೈನಸ್ 0.3478. ನೆಕ್ಸ್ಟ್ ಏನು ಮಾಡಬೇಕು? ಡಿವೈಡೆಡ್ ಬೈ ಸ್ಪಾಟ್ ರೇಟ್. ಅದೇ ಸ್ಪಾಟ್ ರೇಟ್ ಅಲ್ವಾ? ಸೊ 0.3478 ಡಿವೈಡೆಡ್ ಬೈ 0.3478 ಮಾಡಾದ್ಮೇಲೆ ಏನೇನು ಮಾಡಬೇಕು? ಇಂಟು 12 ಡಿವೈಡೆಡ್ ಬೈ ಮಂತ್ಸ್ ಎಷ್ಟು? ಎಷ್ಟನೇ ಮಂತಿಗೆ ನಾವು ಮಾಡ್ತಾ ಇರೋದು? ಫಸ್ಟ್ ಮಂತ್ಗಲ್ವಾ? ಸೊ 1 ಇಂಟು 100. ಇಫ್ ಐ ಡೂ, ಐ ವಿಲ್ ಗೆಟ್ 1.380. ಇಲ್ಲಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ಫಸ್ಟು ಇದನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದಾದಮೇಲೆ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಅಂತ ಮಾಡಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ಮಾಡಬೇಕು ಅಂತಂದರೆ ಹಿಯರ್ ಐ ಹ್ಯಾವ್ ರಿಟನ್. ಸೊ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು ಎಷ್ಟು ಮಂತ್ಸ್ ಇರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಈ ಥರ ಸಪ್ರೇಟಾಗೂ ಮಾಡ್ಬೋದು. ಈ ಥರ ಸಪ್ರೇಟ್ ಹಾಕಿದ್ರೆ ಏನೂ ಇಲ್ಲ. ಇದು ಫಾರ್ವರ್ಡ್ ರೇಟು, ಸ್ಪಾಟ್ ರೇಟು ಸಪ್ರೇಟಾಗಿ ಮಾಡಿಕೊಂಡು ಬಂದಿರೋ ಆನ್ಸರ್ ಜೊತೆಗೆ ಸ್ಪಾಟ್ ರೇಟ್ನ ಡಿವೈಡ್ ಮಾಡಿ ಇಂಟು ಮಂತ್ಸ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಯುವರ್ ಫಸ್ಟ್ ಮಂತ್ ಆನ್ಸರ್ ಬಂತು. ಇವಾಗ ನಿಮಗೆ ಪಾಸಿಟಿವ್ ಆನ್ಸರ್ ಬಂದರೆ ಅದು ಪ್ರೀಮಿಯಮು, ನೆಗೆಟಿವ್ ಆನ್ಸರ್ ಬಂದರೆ ಡಿಸ್ಕೌಂಟ್ ಅಂತ ಅರ್ಥ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ಅದನ್ನು ನಾನು ಪ್ರೀಮಿಯಮ್ ಅಂತ ಬರ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಮಂತ್. ಸೆಕೆಂಡ್ ಮಂತು ಸೇಮ್ ಫಾರ್ಮುಲಾ ಅದೇ ಥರನೇ ಇರುತ್ತೆ. ಥರ್ಡ್ ಮಂತಿಗೆ, ಸೊ ಥರ್ಡ್ ಮಂತ್ ಫಾರ್ವರ್ಡ್ ರೇಟ್ ಎಷ್ಟು? ಥರ್ಡ್ ಮಂತ್ದು ಫಾರ್ವರ್ಡ್ ರೇಟು 0.34705. ಸೊ 0.34705 ಮೈನಸ್ ಸ್ಪಾಟ್ ರೇಟ್ ಎಲ್ಲ ಮಂತ್ಗೂ ಒಂದೇ, ದಟ್ ಈಸ್ 0.3478. ಸೊ ಮೈನಸ್ 0.3478 ಡಿವೈಡೆಡ್ ಬೈ ಸ್ಪಾಟ್ ರೇಟ್. ಸೊ ವಾಟ್ ಈಸ್ ದ ಸ್ಪಾಟ್ ರೇಟ್? ಸೇಮ್ 0.3478. ಸೊ 0.3478 ಮಾಡಿ ಇಂಟು 12 ಡಿವೈಡೆಡ್ ಬೈ ಯಾವ ಮಂತ್ಗೆ ಮಾಡ್ತಾ ಇರೋದು ನಾವು? ಥರ್ಡ್ ಮಂತ್ಗಲ್ವಾ? ಸೊ ಡಿವೈಡೆಡ್ ಬೈ 3 ಇಂಟು 100. ಸೊ ಇಫ್ ಐ ಡೂ, ಐ ವಿಲ್ ಗೆಟ್ ಮೈನಸ್ 0.862 0.862%. ಸೊ ಮೈನಸಲ್ಲಿ ಬಂದಿರೋದ್ರಿಂದ ಅದನ್ನು ನಾನು ಡಿಸ್ಕೌಂಟ್ ಅಂತ ಬರೀತೀನಿ. ಪಾಸಿಟಿವ್ ಬಂದರೆ ಪ್ರೀಮಿಯಮು, ನೆಗೆಟಿವ್ ಬಂದರೆ ಡಿಸ್ಕೌಂಟ್. ಸಿಕ್ಸ್ತ್ ಮಂತ್ಗೂ ಸೇಮ್. ಸೊ ಸಿಕ್ಸ್ತ್ ಮಂತ್ದು ಫಾರ್ವರ್ಡ್ ರೇಟ್ ಎಷ್ಟು? ಸಿಕ್ಸ್ತ್ ಮಂತ್ದು ಫಾರ್ವರ್ಡ್ ರೇಟ್ ಇಸ್ 0.34665. ಸೊ 0.34665 minus spot rate. So what is the spot rate? 0.3478. 0.3478 divided by spot rate is 0.3478. 0.3478 into 12 divided by, so how many months? 6 months alva? 6 into 100. So if I do, I will get minus 0.6612. So minus 0.6612 per annum. So minus al bandirodrinda discount anta baritini. Okay, this is very much simple. First thing what you have to do is ಫಾರ್ವರ್ಡ್ ಬಿಡ್ ಆರ್ ಆಸ್ಕ್ನ ಐಡೆಂಟಿಫೈ ಮಾಡಬೇಕು, ಮಿಡ್ ರೇಟ್ಸ್ನ ಐಡೆಂಟಿಫೈ ಮಾಡಬೇಕು, ಆ್ಯಂಡ್ ದೆನ್ ಆ್ಯನ್ಯುವಲೈಸ್ಡ್ ಪ್ರೀಮಿಯಮ್ಸ್ನ ಐಡೆಂಟಿಫೈ ಮಾಡಬೇಕು. ಇಟ್ ಈಸ್ ವೆರಿ ಮಚ್ ಸಿಂಪಲ್, ತುಂಬಾ ಸಿಂಪಲ್ಲು. ಲೆಂತು 2 pages ಆ ಥರ ಕಾಣಿಸ್ಬೋದು, ಬಟ್ ಇಟ್ಸ್ ವೆರಿ ಸಿಂಪಲ್. ಸೊ ಡೋಂಟ್ ಲೂಸ್ ದ ಮಾರ್ಕ್ಸ್, ಪ್ರಾಕ್ಟಿಸ್ ದಿಸ್. ನೆಕ್ಸ್ಟ್ ವಿಡಿಯೋಲಿ ಸೇಮ್ ಪ್ರಾಬ್ಲಮ್, ಐ ಮೀನ್ ಬೇರೆ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಐ ವಿಲ್ ಸಾಲ್ವ್, ಸೇಮ್ ಟಾಪಿಕ್. ಓಕೆ, ಥ್ಯಾಂಕ್ ಯು ಆಲ್.